ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಪ್ರತಿ ವರ್ಷ ನಮ್ಮ ಊರಲ್ಲಿ ನಮ್ಮ ಗ್ರಾಮ ದೇವತೆ ಅಂದರೆ ನೇರ್ಲಿಕೆರಮ್ಮ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೋಸ್ಕರ ಊರಿಗೆ ಹೊರಟಿದ್ವಿ. ಸೊ ಒನ್ಸ್ ಊರಿಗೆ ರೀಚ್ ಆದಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಚಿಟ್ ಮಾಡ್ಕೊಂಡು ಕೂತಿದ್ವಿ. ನಮ್ಮಮ್ಮ ರೇಗಿಸ್ತಾ ಇದ್ರು ಐಫೋನಲ್ಲಿ. ನನ್ನ ಕಸಿನ್ದು ಐಫೋನ್ ಇದೆ, ಸೊ ಐಫೋನಲ್ಲಿ ವೀಡಿಯೋ ಮಾಡುವಂತ ರೇಗಿಸ್ತಾ ಇದ್ರು. ಸೊ ಈ ಥರ ಎಲ್ಲ ಮಾತುಕತೆ ಆದಮೇಲೆ ನಮ್ಮ ಅಮ್ಮನ ಊರಿಗೆ ಹೋಗಬೇಕಿತ್ತು. ಸೊ ತುಂಬ ದಿನ ಆಗಿತ್ತು ಅಂತ ಹೇಳಿ ಅಪ್ಪ, ನಾನು, ನನ್ನ ಕಸಿನು, ನನ್ನ ತಂಗಿ ಎಲ್ಲರೂ ಕೂಡ ಅಮ್ಮನ ಊರಿಗೆ ಹೊರಟ್ವಿ. ಅದೊಂದು ಖುಷಿನೇ ಬೇರೆ ಇರುತ್ತೆ ಅಲ್ವಾ. ಅಜ್ಜಿ ಊರಿಗೆ ಹೋಗೋದು ಅಂದರೆ ಅಜ್ಜಿನ ನೋಡೋದು, ಆ ಎಂಜಾಯ್ಮೆಂಟ್ನ ಖಂಡಿತವಾಗ್ಲೂ ಯಾರೂ ತಂದುಕೊಡೋದಕ್ಕಾಗಲ್ಲ. ಸೊ ಅಜ್ಜಿ ಊರಿಗೆ ಹೊರಟ್ವಿ. ಅದಾದಮೇಲೆ ಅಲ್ಲಿಗೆ ರೀಚ್ ಆದಮೇಲೆ ಆಬ್ವಿಯಸ್ಲಿ ಊರಿನ ಹೆಣ್ಮಗಳು ಬಂದಿದ್ದಾಳೆ ಅಂದಾಗ ಎಲ್ಲರೂ ಬಂದು ನಮ್ಮಮ್ಮನ ಮಾತಾಡಿಸ್ತಾ ಇದ್ರು. ಇದು ನಮ್ಮ ಅಜ್ಜಿ ಊರು. ನಮ್ಮಮ್ಮನ ಹೇಗಿದೆಯಾ, ಬಾ ಕಾಫಿ ಕುಡಿ, ಟೀ ಮಾಡ್ತೀನಿ ಬಾ ಅಂತ ಎಲ್ಲ ಮಾತಾಡಿಸ್ತಾ ಇದ್ರು. ಸೊ ನಾವು ಹೋಗಿದ್ದು ಬಂದು ಮೇಯ್ನು ನಮ್ಮ ಅಜ್ಜಿ ಊರಲ್ಲಿ ನಮ್ಮ ಮಾವ ಮನೆ ಕಟ್ಟಿಸ್ತಾ ಇದ್ದಾರೆ. ಇನ್ನೇನು ಫಿನಿಶಿಂಗಿಗೆ ಬಂದಿದೆ, ನೋಡಿರಲಿಲ್ಲ, ತುಂಬ ದಿನ ಆಗಿತ್ತು ಅಂತ ಹೋಗಿದ್ವಿ. ಇವರೇ ನಮ್ಮ ಅಜ್ಜಿ. ಅವ್ರ ಮುಖದಲ್ಲಿ ಆ ಸ್ಮೈಲ್ ನೋಡಿ ನಮ್ಮನ್ನೆಲ್ಲ ನೋಡಿಬಿಟ್ಟು ಫುಲ್ ಖುಷಿಯಾಗಿ ಹೋಗಿದ್ರು. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡಿದು ನಾವು ನಮ್ಮ ಅಪ್ಪಂಗೆ ತುಂಬ ಗೊತ್ತಿರೋರು ಒಬ್ಬರು ಮನೆ ಗೃಹ ಪ್ರವೇಶ ಆಯಿತು. ನಾವು ಹೋಗಿರಲಿಲ್ಲ. ಸೊ ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಮನೆಯಲ್ಲೆಲ್ಲ ನೋಡ್ಕೊಂಡ್ಬಂದ್ವಿ. ನನಗೆ ಈ ದೇವ್ರ ಮನೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ ಎಕ್ಸ್ಟೀರಿಯರ್ ಆಗಿರ್ಬೋದು, ಆ ಗ್ಲಾಸ್ ಫಿನಿಶಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಬಂದುಬಿಟ್ಟು ಮಾರ್ನಿಂಗ್ ಅಂದರೆ ಶನಿವಾರದ ಬೆಳಗಿನ ಜಾವದ ಕ್ಲಿಪ್ಪಿಂಗ್ ಆ್ಯಕ್ಚುಲಿ. ಸೊ ಶನಿವಾರ ಬೆಳಗಿನ ಜಾವ ನಾವು ಆಲ್ಮೋಸ್ಟ್ 2:30ಗೆ ಎದ್ದಿದ್ವಿ. ಬಿಕಾಸ್ ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲರೂ ಉಪವಾಸ ಇದ್ವಿ. ಬಾಯಿ ಬೀಗ ಅಂತ ಚುಚ್ಚಿಸ್ಕೋತಾರೆ ನಮ್ಮ ಕಡೆ. ಬಾಯಿ ಬೀಗ ಚುಚ್ಚಿಸ್ಕೊಂಡು ಕೊಂಡಾಯ್ತೀವಿ. ಸೊ ಹಾಗಾಗಿ ಉಪವಾಸ ಇದ್ದಿದ್ದರಿಂದ ಬೇಗನೆ ಎದ್ದು ರೆಡಿಯಾಗಿ ನಮ್ಮ ಅಕ್ಕ ನಮ್ಮ ಅಮ್ಮನ ಹತ್ರ ಏನೇನೋ ಮಾತಾಡ್ತಾಯಿದ್ಲು. ನೈಟ್ ಏನೇನಾಯಿತು ಅಂತ. ನಾವು ಮಲಗಿಬಿಟ್ಟಿದ್ವಿ ಬೇಗ. ಸೊ ಅವಳು ಎದ್ದಿದ್ಲು. ನಮ್ಮಮ್ಮ ಎದ್ದುಬಿಟ್ಟೇ ನೈಟ್ ಪಾಲಿಶ್ ಹಾಕೋತಾಯಿದ್ರು. ಸೊ ಅದೊಂದು ಕಾಮಿಡಿ ಆಗಿತ್ತು. ಇದು ನನ್ನ ಔಟ್ಫಿಟ್ ಆಗಿತ್ತು. ಆಲ್ಮೋಸ್ಟ್ 2:30ಗೆ ಎದ್ದು 3:30 ಅಷ್ಟಲ್ಲೆಲ್ಲ ರೆಡಿ ಆಗಿಬಿಟ್ಟಿದ್ವಿ. ನಾನು, ನನ್ನ ಕಸಿನ್, ನಮ್ಮ ಚಿಕ್ಕಮ್ಮ, ಅದಾದಮೇಲೆ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಮಗಳೊಬ್ಳು. ಸೊ 5 ಜನ ನಮ್ಮ ಮನೆಯಿಂದ ಬಾಯಿ ಬೀಗ ಮತ್ತು ಕೆಂಡ ಇದಕ್ಕೆ ಅಂತ ಹೊರಟಿದ್ವಿ. ಸೊ ಎಲ್ಲರೂ ರೆಡಿಯಾಗಿದ್ವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಅಲ್ಲಿ ದೇವಸ್ಥಾನದ ನಮ್ಮ ಮನೆ ಕಡೆಯಿಂದ ಮಡೆ ಅಂತ ತೊಗೊಂಡು ಹೋಗ್ತಾರೆ. ಸೊ ನಮ್ಮ ಊರಿಂದ ಪಕ್ಕದ ಊರಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಇರೋದು. ಸೊ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಪೂಜೆ ಮಾಡಿಕೊಂಡು ಈ ಮಡೆನ ನಮ್ಮ ಊರು ಹೆಬ್ಬಾಗ್ಲಲ್ಲಿ ಪೂಜೆ ಮಾಡಿ ತೊಗೊಂಡು ಹೋಗ್ತಾರೆ ಎಲ್ಲರೂ ಒಂದು ಎತ್ತಿನ ಗಾಡೀಲಿ. ಸೊ ನಮ್ಮ ದೊಡ್ಡಮ್ಮ ಅದಕ್ಕೆ ರೆಡಿ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು ಸೀರೆ ಉಟ್ಕೊಂಡು ಬರ್ತೀನಿ, ನಾನು ಇನ್ನೂ ಪೂಜೆ ಮಾಡ್ತಾಯಿಲ್ಲ, ಅವಾಗ ಕ್ಲಿಪ್ಪಿಂಗ್ ತೊಗೊಂಡು ಆ ಕ್ಲಿಪ್ಪಿಂಗ್ ಮಿಸ್ ಆಗೋಯ್ತು. ಸೊ ನನಗೆ ಈ ಬಾಯಿ ಬೀಗದ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಯಾರೂ ಇರಲಿಲ್ಲ ಆ್ಯಕ್ಚುಲಿ. ಈಗ ನಾವು 3 ಜನ ಬಾಯಿ ಬೀಗ ಚುಚ್ಚಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿ, ಇದನ್ನು ಕನ್ನಕಡ್ಡಿ ಅಂತ ಕರಿತೀವಿ, ಅಂದರೆ ನಮ್ಮ ಊರಿನ ಅಡ್ಡ ದೇವರು. ಸೊ ಈ ದೇವ್ರನ್ನ ಪ್ರತಿ ವರ್ಷ ಒಬ್ಬೊಬ್ಬರು ಹೊರ್ತಾರೆ, ಒಂದೊಂದು ಮನೆಗಳಿಗೆ ಅಂತ ಹೋಗುತ್ತೆ. ಸೊ ಈ ವರ್ಷ ಇವ್ರ ಮನೆಗೆ ಬಂದಿತ್ತು. ಇವರು ಇಲ್ಲಿಂದ ಕಾಲ್ನಡಿಗೆಲಿ, ಅಂದರೆ ನಾವೆಲ್ಲರೂ ಕಾಲ್ನಡಿಗೆಲೆ ಹೋಗೋದು. ಬರೀ ಕಾಲಲ್ಲಿ ನಮ್ಮ ಊರಿಂದ ಪಕ್ಕದ ಊರಿಗೆ ಕಾಲ್ನಡಿಗೆಲೆ ಹೋಗಬೇಕು. ಸೊ ಅಲ್ಲಿ ಇದು ನಾನು ಹೇಳಿದ್ನಲ್ಲ, ಎಲ್ಲರ ಮನೆಯಿಂದ ಅವ್ರು ಏನು ಮಾಡಿರ್ತಾರೆ, ಈ ಹಬ್ಬದಲ್ಲಿ ಶಾವಿಗೆ ಮೇಯ್ನಾಗಿ ಮಾಡ್ತೀವಿ. ಸೊ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರಲ್ಲ, ಒತ್ತೆ ಶಾವಿಗೆ ಮತ್ತು ಮಡೆ ಅನ್ನ ಎರಡನ್ನೂ ತಂದು ದೇವ್ರಿಗೆ ಇಟ್ಟು ಆ ಕನ್ನಕಡ್ಡಿ ಸುತ್ತ ಪೂಜೆ ಮಾಡಿ ಇಟ್ಬಿಟ್ಟು ಬಲಿ ಕೊಟ್ಬಿಟ್ಟು, ಅಂದರೆ ಪೂಜೆ ಮಾಡಿ ಬಲಿ ಕೊಟ್ಬಿಟ್ಟು ಆ ಊರಿಗೆ ಅದೇ ಎತ್ತಿನ ಗಾಡೀಲಿ ಏನು ಎತ್ತಿನ ಗಾಡಿ ಕಾಣಿಸ್ತದೆ ಅದರಲ್ಲಿ ತೊಗೊಂಡು ಹೋಗ್ತೀವಿ. ಸೊ ಎಲ್ಲರೂ ಆ ಪೂಜೆನೇ ಮಾಡ್ತಾಯಿದ್ದಾರೆ. ಇವರು ನಮ್ಮ ದೊಡ್ಡಮ್ಮ, ಗ್ರೀನ್ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವರು ನಮ್ಮ ದೊಡ್ಡಮ್ಮ. ಎಲ್ಲರೂ ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನೂ ಒಂದು ಆರತಿ ಅಂತ ಬರುತ್ತೆ. ಆ ಆರತಿನ ತೊಗೊಂಬರ್ತಾರೆ ಎಲ್ಲರೂ ಮನೆಗೆ ಹೋಗ್ಬಿಟ್ಟು. ಈ ಗಾಡಿಗೆ ಇದನ್ನೆಲ್ಲ ತುಂಬಿಸ್ಕೊಳ್ಳೋ ವರ್ಷದಲ್ಲಿ ಹೋಗಿ ಮನೆಯಿಂದ ಆರತಿ ತೊಗೊಂಬರ್ತಾರೆ. ಆ ಆರತಿ ಊರ ಹೆಬ್ಬಾಗ್ಲವರೆಗೂ ಬಂದು ನಮ್ಮನ್ನು, ಅಂದರೆ ಲೈಕ್ ಈ ಕನ್ನಕಡ್ಡಿ ಮತ್ತು ಆ ಅಡ್ಡದೇವ್ರು ಹೊತ್ತಿರ್ತಾರಲ್ಲ, ಐ ಮೀನ್ ಈ ಕನ್ನಕಡ್ಡಿ ಮತ್ತು ಈ ಎತ್ತಿನ ಗಾಡಿ ಮತ್ತು ಬಾಯಿ ಬೀಗದವ್ರು ಯಾರು ಇರ್ತಾರೆ ಅವರೆಲ್ಲ ಊರ ಹೆಬ್ಬಾಗ್ಲವರೆಗೂ ಈ ಥರ ಎಲ್ಲರೂ ಒಟ್ಟಿಗೆ ಬಂದು ಊರ ಹೆಬ್ಬಾಗ್ಲಲ್ಲಿ ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಲ್ಲೇ ಬೆಳ್ಕೊಂಡು ಅವ್ರು ವಾಪಸ್ ಹೋಗ್ತಾರೆ. ನಾವೇನು ಬಾಯಿ ಬೀಗದವ್ರು ಇರ್ತೀವಿ ಮತ್ತು ಈ ಕನ್ನಕಡ್ಡಿಯವರೆಲ್ಲ ಊರಿಗೆ ಬರ್ತೀವಿ, ಅಂದರೆ ಪಕ್ಕದ ಊರಿಗೆ ಕಾಲ್ನಡಿಗೆಯಲ್ಲಿ ಬರ್ತೀವಿ. ಇದು ಆ ಊರಿನ ಗ್ರಾಮ ದೇವತೆ ನೇರ್ಲಿಕೆರಮ್ಮ ಅಂತ. ಸೊ ಇದೊಂದು ಕ್ಲಿಪ್ಪಿಂಗ್ ಇಟ್ಟು ಹಾಕಿದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಈ ಥರ ಪ್ರತಿ ವರ್ಷವೂ ಇದೇ ಥರ ನಡೆಯುತ್ತೆ. ಸೊ ಅದಾದಮೇಲೆ ಅರೌಂಡ್ 5:45, 6ಗೆಲ್ಲ ಆ ಊರಿಂದ ದೇವಸ್ಥಾನ ಸ್ವಲ್ಪ ದೂರ ಇದೆ. ಇದ್ರದ್ದು ಏನು ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಈ ತೇರು ಬಂದುಬಿಟ್ಟು ಮೇನ್ ರೋಡಲ್ಲಿ ಬರಲ್ಲ, ಅಂದರೆ ಇದಕ್ಕೆ ಈ ತೇರನ್ನ ಎಳಿಯೋಕ್ಕೆ ಅಂತಲೇ ತಾರ್ ರೋಡ್ ಮಾಡಿಸಿದ್ದಾರಂತೆ. ಬಟ್ ಅದು ತಾರ್ ರೋಡ್ ಮೇಲೆ ಬರಲ್ಲ. ಈ ದೇವರು ಬಂದುಬಿಟ್ಟು ಹೆಣ್ಣು ದೇವರಾಗಿರೋದ್ರಿಂದ 11 ಊರಿಗೆ ಹೆಣ್ಮಗಳಂತೆ ಇವರು. ಸೊ ಆ ಮಣ್ಣು ರೋಡಲ್ಲಿ ಏನು ತೊಗೊಂಬಂದರೆ 11 ಊರು ಕೂಡ ಕಾಣಿಸುತ್ತೆ. ಸೊ ಅದೇ ರೋಡಲ್ಲಿ ಬರಬೇಕು. ಮತ್ತು ನಮ್ಮ
ಸೊ ದೇವ್ರನ್ನ ತೇರಿಂದ ಇಳಿಸಾದ್ಮೇಲೆ ರಂಗ ಎಲ್ಲ ಕುಣಿಸಿ ದೇವ್ರನ್ನ ಸ್ವಾಗತ ಮಾಡಿಕೊಂಡು ಇಲ್ಲಿ ಏನು ಕಾಣ್ತಾ ಇದ್ದಾರೆ, ಈ ವರ್ಷ ಅಂತೂ ತುಂಬ ಅಂದರೆ ತುಂಬ ಜನ ಸೇರಿದ್ರು. ಸೊ ಎಲ್ಲರೂ ಕೊಂಡದ ಮೇಲೆ ನೆಟ್ಕೊಂಡು ಬರ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ಜನ ಇದ್ದಿದ್ದರಿಂದ ಕ್ಲಿಪ್ಪಿಂಗ್ ಕರೆಕ್ಟಾಗಿ ತೊಗೊಳಕ್ಕಾಗಿಲ್ಲ, ಬಟ್ ಅವ್ರು ಬರ್ತಾ ಇರೋರೆಲ್ಲ ಕೊಂಡದ ಮೇಲೆ ನೆಟ್ಕೊಂಡು ಬರ್ತಾ ಇರೋದು. ಬಟ್ ಈ ವರ್ಷ ಏನು ಅಂತಂದರೆ ಬೇಸಿಗೆ ತುಂಬ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಕಾಲಲ್ಲಿ ಬೊಬ್ಬೆ ಬಂದಿರೋ ಥರ ಆಗಿತ್ತು. ಸೊ ನೋಡ್ಬೋದು ನೀವು ಎಷ್ಟು ಜನ, ಅಂದರೆ ಪ್ರತಿ ವರ್ಷ ಇಷ್ಟೇ ಜನ ಇರ್ತಾರೆ ಅಂತೆಲ್ಲ, ಜಾಸ್ತಿನೂ ಇರ್ತಾರೆ ಕಮ್ಮಿನೂ ಇರ್ತಾರೆ. ಬಟ್ ಈ ವರ್ಷ ಇದ್ದಷ್ಟು ಜನ ಲಿಟ್ರಲಿ ನಾವು ಯಾವ ವರ್ಷವೂ ನೋಡಿರಲಿಲ್ಲ. ನಮಗೆ ಬುದ್ಧಿ ಬಂದಾಗಿಂದ ಪ್ರತಿ ವರ್ಷವೂ ಈ ಹಬ್ಬಕ್ಕೆ ಹೋಗಿ ಸೇರ್ತೀವಿ ಊರಿಗೆ. ಪ್ರತಿಯೊಬ್ಬರು ಬರ್ತಾರೆ, ಎಲ್ಲೆಲ್ಲಿ ದೂರ ಕೆಲಸಕ್ಕೆ ಹೋಗಿರೋರು, ಊರು ಬಿಟ್ಟು ಹೋಗಿರೋರು ಎಲ್ಲರೂ ಕೂಡ ಈ ಹಬ್ಬಕ್ಕೆ ಬರ್ತಾರೆ. ಸೊ ಎಲ್ಲ ಕೊಂಡ ಎಲ್ಲ ಆದಮೇಲೆ ದೇವಸ್ಥಾನದ ಒಳಗೆ ಬಂದು ದೇವಸ್ಥಾನದ ಆಚೆ ಒಂದು ಇದ್ರ ಥರ ಮಾಡಿದ್ದಾರೆ, ಅಂದರೆ ಶೀಟ್ ಹಾಕಿ ಒಂದು ಪ್ಲೇಸ್ ಮಾಡಿದ್ದಾರೆ. ನಮ್ಮ ಕಡೆ ಅದನ್ನು ಜಕ್ಕಿ ಅಂತ ಕರಿತೀವಿ, ಇವಾಗ ಮನೆಗಳಲ್ಲಿ ಬಂದರೆ ಅದು ಜಕ್ಕಿ ಅಂತ ಕರಿತೀವಿ. ಸೊ ಅಲ್ಲಿ ಕೂರಿಸಿ ದೇವ್ರನ್ನ ಎಲ್ಲರಿಗೂ ಪೂಜೆ ಮಾಡ್ತಿರ್ತಾರೆ. ನಾವೇನು ಬಾಯಿಬೀಗ ಮತ್ತು ಕೊಂಡದವ್ರು ಹೋಗಿರ್ತೀವಿ, ಅವ್ರಿಗೆ ದೇವ್ರದ್ದು ತೀರ್ಥ ಹಾಕಿ ಆ ಬಾಯಿಬೀಗನ ತೆಗಿತಾರೆ. ಸೊ ನಾವು ಬಂದುಬಿಟ್ಟು ಗುರುವಾರ ಸಾಯಂಕಾಲದಿಂದ, ಅಂದರೆ ಗುರುವಾರ ಸಾಯಂಕಾಲ 7 ಗಂಟೆಯಿಂದ ಶನಿವಾರ ಆ ಬಾಯಿಬೀಗ ತೆಗಿಯೋವರೆಗೂ ಉಪವಾಸ ಇರ್ತೀವಿ. ಅಂದರೆ ಎಳ್ನೀರು, ನೀರು ಮತ್ತು ಬಾಳೆಹಣ್ಣು ಈ ಥರದ್ದು ಮಾತ್ರ ತಿನ್ನೋದು. ಸೊ ಹಾಗಾಗಿ ಉಪವಾಸ ಇರೋದ್ರಿಂದ ಆ ತೀರ್ಥ ಹಾಕಿಸ್ಕೊಂಡು ಬಾಯಿಬೀಗನ ತೆಗೆದುಬಿಟ್ಟು ಉಪವಾಸನ ಮುರಿತೀವಿ ನಾವು. ಈಗ 2 ಇಯರ್ಸಿಂದ ನಮ್ಮ ಊರಲ್ಲಿ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಏನು ಅಂದರೆ ಅಲ್ಲಿ ಬರೋ ಪ್ರತಿಯೊಬ್ಬರಿಗೂ ಅನ್ನದಾನ ಮಾಡಬೇಕು ಅಂತ ಹೇಳಿ ನಮ್ಮ ಅಪ್ಪ ಚಿಕ್ಕಪ್ಪ ನಮ್ಮ ಇಡೀ ಊರವ್ರು ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿಸಿ ಅಲ್ಲಿ ಬಂದವ್ರಿಗೆಲ್ಲರಿಗೂ ಪ್ರಸಾದ ಹಂಚ್ತಾರೆ. ಸೊ ಅದು ಒಂದು ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಸೊ ಅಲ್ಲಿ ನನಗೆ ಅದು ತುಂಬ ಏನಾಗಿತ್ತು ಅಂದರೆ ಅಲ್ಲಿ ನಿಂತ್ಕೊಂಡು ತಿನ್ನೋ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ ಪ್ರಾಬಬ್ಲಿ ಮಿಸ್ ಆಗಿರುತ್ತೆ. ಮನೆಗೆ ತೊಗೊಂಬಂದು ತಿಂದೆ. ಪ್ರಸಾದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪಲಾವ್ ಮತ್ತು ಕೇಸರಿಬಾತ್ ಮಾಡಿಸ್ತಾರೆ ಪ್ರತಿ ವರ್ಷವೂ. ಅಷ್ಟು ಜನಗಳು ಯಾರೂ ಹಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಪ್ರತಿ ವರ್ಷವೂ ನಾವು, ಅಂದರೆ ಈಗ 2 ಇಯರ್ಸಿಂದನೂ ಮಾಡ್ತಾಯಿದ್ದೀವಿ ಇದನ್ನು. ಇದು 3rd ಇಯರ್ ಇವಾಗ ಅನ್ನದಾನ ಮಾಡಿದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಹೇಳಬೇಕು ಅಂತ ಅಂದರೆ, ಈ ವರ್ಷ ಬೇಸಿಗೆ ಎಷ್ಟಿದೆ ಅಂತ ಹೇಳಿದ್ರೆ ಲಿಟ್ರಲಿ ಅಷ್ಟು ಜನಗಳ ಮಧ್ಯೆ ಎಲ್ಲರಿಗೂ ಉಸಿರು ಕಟ್ತಾಯಿತ್ತು. ಬಟ್ ದೇವ್ರ ಮೇಲಿರೋ ಭಕ್ತಿ ಏನೋ ಗೊತ್ತಾಗಲಿಲ್ಲ. ಆ್ಯಂಡ್ ಅಲ್ಲಿ ದೇವಸ್ಥಾನದಿಂದ ಎಲ್ಲ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ನಮ್ಮ ಅಕ್ಕನ ಮಗ ಇದ್ದಾಗ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ತುಂಬ ಆಟ ಆಡ್ತಾನೆ. ಸೊ ಅವನ ಜೊತೆ ಆಟ ಆಡಿಕೊಂಡು ಎಲ್ಲ ಊಟ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವತ್ತು ನಾನ್ ವೆಜ್ ಮಾಡ್ತಾರೆ, ದೇವಸ್ಥಾನದಿಂದ ಬಂದು ನಾನ್ ವೆಜ್ ಮಾಡಿಕೊಂಡು ಎಲ್ಲ ಊಟ ಮಾಡ್ತಾಯಿದ್ರು. ನಾನು ಸ್ಯಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ ತಿಂತಾ ಇರಲಿಲ್ಲ. ಸೊ ನಾನು ನಮ್ಮ ಅಕ್ಕ ಇಬ್ಬರೂ ಕಾಯಿ ಹಾಲಲ್ಲಿ ಶಾವಿಗೆ ತಿನ್ಕೊಂಡು ಕೂತಿದ್ವಿ. ಅವರೆಲ್ಲ ನಾನ್ ವೆಜ್ ತಿಂತಾಯಿದ್ರು, ನಾವು ಕಾಯಿ ಹಾಲಲ್ಲಿ ಶಾವಿಗೆ ಊಟ ಮಾಡ್ಕೊಂಡು ಕೂತಿದ್ವಿ. ನಮ್ಮ ಅಕ್ಕನ ಮಗನ ನೋಡ್ಬೋದು ಎಷ್ಟು ತಲಾಟೆ ಮಾಡ್ತಾನೆ ಅಂದರೆ ಕೂತಿದ್ದ ಜಾಗದಲ್ಲಿ ಕೂರಲ್ಲ. ಅದು ಆದಮೇಲೆ ಸಾಯಂಕಾಲ ಅರೌಂಡ್ 2 o'clock ಮಧ್ಯಾಹ್ನ ಈಗ ಏನು ಮಡೆ ನೋಡ್ತಾ ಇದ್ದೀರಾ ನೀವು, ಈ ಮಡೆನ ನಮ್ಮೂರಿಂದ ದೇವಸ್ಥಾನದವರೆಗೂ ಕಾಲ್ನಡಿಗೆಯಲ್ಲಿ ತೊಗೊಂಡು ಹೋಗ್ತಾರೆ. ಸೊ ಅದು ಮಾತ್ರ ನಿಜವಾಗ್ಲೂ ನೀವು ನೋಡಬೇಕು ಎಲ್ಲ ಒಟ್ಟಿಗೆ ಹೇಗೆ ಕಾಣಿಸುತ್ತೆ ಅಂತ. ನಮ್ಮಮ್ಮ ತೊಗೊಂಡೋಗಿದ್ರು ಈ ವರ್ಷ, ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷನೂ ಮಮ್ಮಿನೇ ತೊಗೊಂಡು ಹೋಗ್ತಾರೆ, ನಮ್ಮಮ್ಮನೇ. ಸೊ ಅರೌಂಡ್ 4 o'clock ಹಂಗೆ ನಾವು ಕೂಡ ಜಾತ್ರೆಗೆ ಅಂತ ಹೊರಟ್ವಿ. ಹೋಗೋ ಪೇಷನ್ಸ್ ಇರಲಿಲ್ಲ, ಲಿಟ್ರಲಿ ಕಾಲು ತುಂಬ ನೋವಾಗಿತ್ತು. ಬಟ್ ಅಂದ್ರೂ ಕಸಿನ್ಸ್ ಎಲ್ಲ ಫೋರ್ಸ್ ಮಾಡಿದ್ರು, ಬಂದಿರೋದೇ ಈ ಹಬ್ಬಕ್ಕೆ ಅಂತ, ಬಾ ಹೋಗೋಣ ಅಂತ ಕರ್ಕೊಂಡು ಹೋದರು. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು, ಅಮ್ಮ, ಕಸಿನ್ಸು ಎಲ್ಲರೂ ಜಾತ್ರೆ ಒಳಗಡೆ ಹೋಗಿ ಸುತ್ತಾಡಿಕೊಂಡು, ಆ ಜಾತ್ರೆ ವೈಬೇ ಒಂಥರ ಇರುತ್ತೆ. ಆ ಪಿ ಸೌಂಡ್ ಆಗಿರ್ಬೋದು, ಜನಗಳ ಕಿರ್ಚಾಟ, ಈ ಥರ ವೈಬೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಕಡಲೆ ಪುರಿ ಆಗಿರ್ಬೋದು, ಐಸ್ ಕ್ರೀಮ್, ಗೋಬಿ, ಮಸಾಲೆ ಪುರಿ, ನಾವು ನಾರ್ಮಲಿ ತಿನ್ನೋದು ಒಂಥರ, ಅಲ್ಲಿ ತಿನ್ನೋದು ಒಂಥರ. ಸೊ ಎಲ್ಲರೂ ಹೋಗಿ ಆಮೇಲೆ ನಮ್ಮಪ್ಪ ಐಸ್ ಕ್ರೀಮ್ ಕೊಡಿಸಿದ್ರು ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು, ನಾನು, ನನ್ನ ಕಸಿನ್ನು, ನನ್ನ ತಂಗಿ, ನಮ್ಮಮ್ಮ ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಜಾತ್ರೆನ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಬರಬೇಕಾದ್ರೆ ನಮ್ಮ ಅಕ್ಕ ಕಲ್ಲಂಗಡಿ ಹಣ್ಣು ತಿನ್ನೋಣ ಬನ್ನಿ ಅಂತ ಕರೆದ್ಲ. ಆ್ಯಕ್ಚುಲಿ ಕಲ್ಲಂಗಡಿ ಹಣ್ಣು ಒಂಚೂರು ಚೆನ್ನಾಗಿದ್ದಿಲ್ಲ, ಏನೋ ಗೊತ್ತಿಲ್ಲ, ಈ ಸೀಸನಲ್ಲಿ ಕಲ್ಲಂಗಡಿ ಎಣ್ಣೆ ಚೆನ್ನಾಗಿ ಸಿಗ್ತಾ ಇಲ್ಲ ನನಗೆ. ನಾನು ಬಂದಿರ್ಬೋದು, ಬಟ್ ನಾನು ತಿಂದಿರೋ ಕಲ್ಲಂಗಡಿ ಎಣ್ಣೆ ಚೆನ್ನಾಗಿರಲಿಲ್ಲ. ಸೊ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅದಾದಮೇಲೆ ನನಗೆ ನಿಲ್ಲಕ್ಕಾಗಲಿಲ್ಲ. ಸೊ ನಾನು ರಿಟರ್ನ್ ಮನೆಗೆ ಬಂದುಬಿಟ್ಟೆ ನಮ್ಮ ಅಣ್ಣನ ಜೊತೆ ಬೈಕಲ್ಲಿ. ನಮ್ಮ ಅಕ್ಕ ಮಗಂಗೆ ಅಂತ ಹೇಳಿ ಬ್ಯಾಟು ಬಾಲ್ ಎಲ್ಲ ತೊಗೊಂಬಂದಿದ್ಲು. ನಾನು ರೇಗಿಸ್ತಾ ಇದ್ದೆ, ನಾನು ತಂದುಕೊಟ್ಟೆ ಅಂತ. ನನಗೆ ಆ್ಯಕ್ಚುಲಿ ಅಲ್ಲಿ ಜಾತ್ರೆಯಲ್ಲಿ ಸ್ವಲ್ಪ ಪೇಷನ್ಸ್ ಇದ್ದಿದ್ರೆ ಸ್ವಲ್ಪನಾದರೂ ಶಾಪಿಂಗ್ ಮಾಡೋದು, ಏನಾದರೂ ತೋರಿಸ್ತಾ ಇದ್ದೆ ಅಂಗಡಿದು ಕ್ಲಿಪ್ಪಿಂಗ್ಸ್ ಎಲ್ಲ. ಬಟ್ ಆಗಲಿಲ್ಲ, ಕಾಲು ತುಂಬ ನೋವಾಗಿದ್ದರಿಂದ ಬಂದೆ. ನೀವೇನು ನೋಡ್ತಾ ಇದ್ದೀರಾ, ಇದು ದೊಡ್ಡಮ್ಮ ಹೋಗ್ಬಿಟ್ಟು ನಮ್ಮ ಊರಲ್ಲಿ ಆ ತೇರು ಯಾವಾಗ ದೇವ್ರನ್ನ ಮತ್ತೆ ಎಳ್ಕೊಂಡು ಹೋಗ್ತಾರೆ ವಾಪಸ್ಸು, ತೇರು ತೊಗೊಂಡು ಹೋಗ್ತಾರೆ.
ಆವಾಗ ಹೋಗಿ ನಾವು ಕೋಳಿ ಕುಯ್ಕೊಂಬರ್ತೀವಿ ಆ ತೇರು ಹೊರಡೋ ಟೈಮಲ್ಲಿ. ಸೊ ಅದನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಸೊ ಇದು ಒಂದು ಕ್ಲಿಪ್ಪಿಂಗ್ ಸಿಕ್ತು, ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವು ನೋಡ್ಬೋದು ಎಲ್ಲ ಒಟ್ಟಿಗೆ ಕಳಸಗಳು ಹೇಗೆ ಹೋಗುತ್ತೆ ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಸಾಲ್ದು ಆ ಥರ ಕಾಣಿಸುತ್ತೆ. ಸೊ ಪ್ರತಿ ಒಂದು ಊರವರು ಅಲ್ಲಿ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನ ಸುತ್ತ 3 ಸುತ್ತ ಹಾಕಿ ಪೂಜೆನ ಚೆನ್ನಾಗಿ ನಡೆಸ್ಕೊಡ್ತಾರೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ನನಗೆ ಯಾವ ಥರ ಬಂದಿದೆ ಕ್ಲಿಪ್ಪಿಂಗ್ಸು ಎಲ್ಲ ಐಡಿಯಾ ಇಲ್ಲ, ಬಿಕಾಸ್ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಬೇರೆಯವ್ರ ಹತ್ರ ಕ್ಲಿಪ್ಪಿಂಗ್ಸ್ ಈಸ್ಕೊಂಡು ಇದನ್ನು ತೋರಿಸ್ಲೇಬೇಕು ಅಂತ ಹೇಳಿ ನಾನು ವಿಡಿಯೋ ಅಟ್ಯಾಚ್ ಮಾಡ್ತಾ ಇರೋದು. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಇದೇ ಥರ ವಿಡಿಯೋಗಳಿಗೆ ಕೀರ್ತಿ ಸಿಂಚು ವ್ಲಾಗ್ಸ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಡೇ ವಾಪಸ್ ಹೊರಟ್ವಿ ನಾವು. ನಮಗೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಸಂಡೇ ಬೆಳಗ್ಗೆನೇ ಎದ್ದು ಬರ್ತಾಯಿದ್ವಿ. ನಮ್ಮಪ್ಪ ಹೇಳ್ತಾಯಿದ್ರು, ನೀವುಗಳು ಬೆಂಗಳೂರಲ್ಲಿ ನಂದಿ ಹಿಲ್ಸು ಅಲ್ಲಿ ಇಲ್ಲಿ ಅಂತ ಹೋಗ್ತೀರಾ ಸನ್ರೈಸ್ ಎಲ್ಲ ನೋಡೋದಕ್ಕೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ತುಂಬ ಕ್ಯಾಮ್ರಾದಲ್ಲಿ ಹೇಗೆ ಜಸ್ಟಿಸ್ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ 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 ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇವತ್ತಿಗೆ ಇಷ್ಟೇ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನನ್ನ ಕಡೆಯಿಂದ ಒಂದೇ ರಿಕ್ವೆಸ್ಟು, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಪುಟ್ಟ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ನಾವು ಒಳ್ಳೊಳ್ಳೆ ಕಂಟೆಂಟ್ಸ್ನ ಮಾಡ್ಬೋದು. ಸೊ ಹೋಪ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ, ಬಾಯ್.